ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಒಂದೊಳ್ಳೆ ಬೆಸ್ಟ್ ಸನ್ಸ್ಕ್ರೀನ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಬಿಸಿಲಿಗೆ ಸ್ವಲ್ಪ ಹೊರಗಡೆ ಹೋದ್ರೆ ಸಾಕು, ಮುಖ ಎಲ್ಲ ಟ್ಯಾನ್ ಆಗೋದು, ಕಪ್ ಆಗೋದು, ಈ ತರ ಎಲ್ಲ ತುಂಬಾ ಮುಖ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದೊಳ್ಳೆ ಬೆಸ್ಟ್ ಸನ್ಸ್ಕ್ರೀನ್ ನ ಈ ಸಮ್ಮರ್ ಅಲ್ಲಿ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ನನಗೆ ಡಾಕ್ಟರ್ ಕೊಟ್ಟಿರುವಂತ ಸನ್ಸ್ಕ್ರೀನ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಸೂಪರ್ ಆಗಿದೆ. ಈ ಸನ್ಸ್ಕ್ರೀನ್ ನ ನೀವು ಯಾವ ಸ್ಕಿನ್ ಟೈಪ್ ಅವ್ರು ಬೇಕಿದ್ರು ಕೂಡ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ. ಈ ಸನ್ಸ್ಕ್ರೀನ್ ನ ಎಷ್ಟು ಗಂಟೆಗೆ ಒಂದ್ಸಲ ರೀಅಪ್ಲೈ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಮನೇಲಿ ಇರೋರು ಹೊರಗಡೆ ಹೋದೋರು ಮಾತ್ರ ಯೂಸ್ ಮಾಡ್ಬೇಕಾ, ಮನೇಲಿ ಇರೋರು ಯೂಸ್ ಮಾಡಬಾರ್ದಾ, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ, ಸನ್ಸ್ಕ್ರೀನ್ ಇಂದ ಏನೆಲ್ಲ ಉಪಯೋಗಗಳಿದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಾನು ಕೊಡ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನೀವೇ ಫಸ್ಟ್ ನಮ್ಮ ವಿಡಿಯೋನ ನೋಡ್ಬೋದು. ನಾನು ಈಗ ಫಸ್ಟಿಗೆ ನಾನು ಯೂಸ್ ಮಾಡಿರ್ತಿರೋಂಥ ಸನ್ಸ್ಕ್ರೀನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಸನ್ ಹರ್ಟ್ ಗೋಲ್ಡ್ ಅನ್ನೋ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬಾನೇ ಸೂಪರ್ ಆಗಿದೆ. ಇದು ಎಲ್ಲ ಸ್ಕಿನ್ ಟೈಪ್ ಅವ್ರು ಬೇಕಿದ್ರು ಕೂಡ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇರ್ಬೋದು, ಡ್ರೈ ಸ್ಕಿನ್ ಇರ್ಬೋದು, ಸೆನ್ಸಿಟಿವ್ ಸ್ಕಿನ್ ಇರೋರು ಇರ್ಬೋದು, ಮತ್ತೆ ಪಿಂಪಲ್ ಇರೋರು ಕೂಡ ಆರಾಮಾಗಿ ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಈ ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂದರೆ, ನಮ್ಮ ಚರ್ಮದ ಮೇಲಾಗುವಂಥ ಚರ್ಮದ ಕ್ಯಾನ್ಸರ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಫೈಲೈನ್ಸ್ ಆಗಿರ್ಬೋದು, ಮತ್ತು ಟ್ಯಾನ್ ಆಗಿರ್ಬೋದು, ಮುಖ ತುಂಬ ಬರ್ತಾ ಬರ್ತಾ ಕಪ್ಪುಗಾಗುವಂಥದ್ದು, ಇದೆಲ್ಲನೂ ಕೂಡ ಈ ಸನ್ಸ್ಕ್ರೀನ್ ಅನ್ನೋದು ತಡೆಗಟ್ಟುತ್ತೆ. ಮತ್ತೆ ತುಂಬ ಚಿಕ್ಕ ವಯಸ್ಸಾದವ್ರ ಥರ ಕಾಣ್ತಾರಲ್ಲ, ಅದೆಲ್ಲನೂ ಕೂಡ ಈ ಸನ್ಸ್ಕ್ರೀನ್ ಅನ್ನೋದು ತುಂಬನೇ ತಡೆಗಟ್ಟುತ್ತೆ. ಅದಕ್ಕೆ ಸನ್ಸ್ಕ್ರೀನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಯಾರು ಸನ್ಸ್ಕ್ರೀನ್ ನ ಯೂಸ್ ಮಾಡ್ತಿಲ್ಲ ಅವರು ಇನ್ಮೇಲೆ ಸನ್ಸ್ಕ್ರೀನ್ ನ ಹಾಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ಮನೇಲಿರೋ ಹೊರಗಡೆ ಹೋಗೋರು ಮಾತ್ರ ಯೂಸ್ ಮಾಡ್ಬೇಕಾ, ಮನೇಲಿರೋರು ಯೂಸ್ ಮಾಡಬಾರ್ದಾ ಅನ್ನೋದಾದ್ರೆ ಇಬ್ರು ಕೂಡ ಯೂಸ್ ಮಾಡಬೇಕು. ಮನೇಲಿರೋರು ಕೂಡ ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ ನ ಯೂಸ್ ಮಾಡಬೇಕು, ಹೊರಗಡೆ ಹೋಗೋರು ಕೂಡ ಸನ್ಸ್ಕ್ರೀನ್ ನ ಯೂಸ್ ಮಾಡಬೇಕಾಗುತ್ತೆ. ಇನ್ನೊಂದು ಹೇಳೋದಾದ್ರೆ, ನಾವು ಮನೇಲಿ ಇದ್ದೀವಿ, ನಮ್ಗೆ ಸನ್ಸ್ಕ್ರೀನ್ ಅಂತ ನೀವು ಹೇಳ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ಆ ಥರ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಮನೇಲಿದ್ರು ಕೂಡ ಸನ್ಸ್ಕ್ರೀನ್ ನ ಯೂಸ್ ಮಾಡಲೇಬೇಕು. ನಾವೇನಾದರೂ ಹೊರಗಡೆ ಹೋಗಬೇಕು ಅಂದರೆ ನಾವು ಫಸ್ಟ್ ಮುಖನ ವಾಶ್ ಮಾಡಿ, ನಾವು ಹೊರಗಡೆ ಹೋಗೋದು 15-20 ಮಿನಿಟ್ಸ್ ಮುಂಚಿತವಾಗಿ ನಮ್ಮ ಮುಖಕ್ಕೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಹೀರ್ಕೊಂಡಾದ್ಮೇಲೆ, ಒಣಗಿದಾದ್ಮೇಲೆ ನಾವು ಡೇ ಕ್ರೀಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಆಮೇಲೆ 50-20 ಮಿನಿಟ್ಸ್ ಆದಮೇಲೆ ನಾವು ಹಾಕೋಬೇಕಾಗುತ್ತೆ. ತಕ್ಷಣ ಯಾವುದೇ ಕಾರಣಕ್ಕೂ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಮೇಕಪ್ನ ಯೂಸ್ ಮಾಡೋ ಅಷ್ಟಿಲ್ಲ. ನಾವು ಹೊರಗಡೆ ಹೋಗೋದು 20 ಮಿನಿಟ್ಸ್ ಮುಂಚಿತವಾಗಿ ನಮ್ಮ ಮುಖಕ್ಕೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು. ಅದು ಚೆನ್ನಾಗಿ ಒಣಗಿದ ನಂತರ ನಾವು ಮೇಕಪ್ನ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಜಾಸ್ತಿ ಹೊರಗಡೆ ಓಡಾಡೋ ಅಂಥವ್ರು ಆಗಿರ್ಬೋದು, ಬಿಸಿಲಲ್ಲಿ ಓಡಾಡೋ ಅಂಥವ್ರು, ಕೆಲಸ ಮಾಡೋ ಅಂಥವ್ರು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ಅಂದರೆ 2 ಅವರ್ಗೊಂದ್ಸಲ ಮುಖನ ವಾಶ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಸನ್ಸ್ಕ್ರೀನ್ ಹಾಕೊಂಡ್ರೆ ಇನ್ನೂ ಸನ್ಸ್ಕ್ರೀನ್ನ ಯೂಸ್ ಮಾಡೋದೇ ಇಲ್ಲ, ನೆಕ್ಸ್ಟ್ ಡೇ ಯೂಸ್ ಮಾಡ್ತಾರೆ. ಅದು ನೀವು ಮಾಡೋದು ದೊಡ್ಡ ತಪ್ಪು. ಯಾವುದೇ ಕಾರಣಕ್ಕೂ ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸನ್ಸ್ಕ್ರೀನ್ನ ಹೊರಗಡೆ ಜಾಸ್ತಿ ಬಿಸಿಲಲ್ಲಿ ಇರೋ ಅಂಥವ್ರು 2 ಅವರ್ಗೊಂದ್ಸಲ ಮುಖನ ವಾಶ್ ಮಾಡಿ, ಸೋಪ್ ಹಾಕೊಂಡು ವಾಶ್ ಮಾಡದೇ ಇರೋ ಪರವಾಗಿಲ್ಲ, ಅಟ್ಲೀಸ್ಟ್ ನೀರಲ್ಲಿ ಕ್ಲೀನಾಗಿ ಮುಖನ ವಾಶ್ ಮಾಡಿಕೊಂಡು 2 ಅವರ್ಗೊಂದ್ಸಲ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಮನೇಲಿ ಇರೋರು 4 ಅವರ್ಗೊಂದ್ಸಲ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗುತ್ತೆ. ನಾನು ಫಸ್ಟೇ ಹೇಳಿದೆ ಅಲ್ವಾ, ಸೋಪ್ ಹಾಕೊಂಡು ತೊಳೆದೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮುಖಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡಿಕೊಂಡು 4 ಅವರ್ಗೊಂದ್ಸಲ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗುತ್ತೆ. ಹೊರಗಡೆ ಹೋಗೋರು 2 ಅವರ್ಗೊಂದ್ಸಲ ಅಪ್ಲೈ ಮಾಡಬೇಕು. ಮನೇಲಿ ಇರೋರು 4 ಅವರ್ಗೊಂದ್ಸಲ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗುತ್ತೆ. ಮನೇಲಿರೋರು ಕೂಡ ತುಂಬಾ ಇಂಪಾರ್ಟೆಂಟು ಸನ್ಸ್ಕ್ರೀನ್ನ ಯೂಸ್ ಮಾಡೋದು. ಯಾಕೆ ಅಂದರೆ, ಲೈಟ್ ಬೆಳಕಾಗಿರ್ಬೋದು, ಮತ್ತು ಸೂರ್ಯನ ಸಣ್ಣ ಸಣ್ಣ ಕಿರಣಗಳಿರ್ಬೋದು, ಮತ್ತು ನಾವು ಸ್ಟವ್ ಮುಂದೆ ನಿಂತ್ಕೊಂಡು ಅಡುಗೆ ಎಲ್ಲ ಮಾಡ್ತೀವಿ ಅಲ್ವಾ, ಅದರಿಂದ ಮುಖ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು 4 ಅವರ್ಗೊಂದ್ಸಲ ಅಪ್ಲೈ ಮಾಡಬೇಕಾಗುತ್ತೆ. ಈಗ ನಾವು 9 ಗಂಟೆಗೆ ನಾವು ಸ್ನಾನ ಎಲ್ಲ ಮಾಡಿ ಸನ್ಸ್ಕ್ರೀನ್ ಹಚ್ಕೊಂಡಿದ ನಂತರ ಮತ್ತೆ ನಾವು 1 ಗಂಟೆಗೆ ಇನ್ನೊಂದ್ಸಲ ಮುಖನ ನೀರಲ್ಲಿ ತೊಳ್ಕೊಂಡು ಮತ್ತೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನೀವು ಕಂಪಲ್ಸರಿಯಾಗಿ ಇದನ್ನ ಫಾಲೋ ಮಾಡಿ.
ಮತ್ತೆ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಏನು ಅಂತ ಹೇಳಿದ್ರೆ, ನೀವು ಸನ್ಸ್ಕ್ರೀನ್ನ ತಗೋಬೇಕಿದ್ರೆ ಅಲ್ಲಿ ಏನೇನೆಲ್ಲ ನೀವು ಇದು ಮಾಡಬೇಕಾಗುತ್ತೆ ಅಂತ ಅಂದರೆ, ನೀವು ಯಾವಾಗಲೂ 30-20 ಇರುವಂಥ SPF ಸನ್ಸ್ಕ್ರೀನ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಅದು ಯಾವುದೇ ರೀತಿ ನಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿ ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ನೀವು ಸನ್ಸ್ಕ್ರೀನ್ನ ತಗೋಬೇಕು ಅಂದರೆ SPF 50 ಇರುವಂಥ ಸನ್ಸ್ಕ್ರೀನ್ನೇ ತಗೋಬೇಕಾಗುತ್ತೆ. ಅದರಲ್ಲಿ ನೀವು ಇದು ಮಾಡಬೇಕಾಗಿರುವಂಥದ್ದು UVA ಮತ್ತು UVB ಅನ್ನೋ ಪ್ರೊಟೆಕ್ಷನ್ ಇರುವಂಥ ಸನ್ಸ್ಕ್ರೀನ್ನೇ ತಗೋಬೇಕಾಗುತ್ತೆ. ಇದು UVA ಅನ್ನೋದು ನಮ್ಮ ಚರ್ಮದ ಒಳಗಡೆ ಬರುವಂಥ ಚರ್ಮದ ಕ್ಯಾನ್ಸರ್ಗಳನ್ನು ಇದು ತಡೆಗಟ್ಟುತ್ತೆ. ಮತ್ತು UVB ಅನ್ನೋದು ನಮ್ಮ ಮುಖ ಟ್ಯಾನ್ ಆಗೋದು, ಕಪ್ಪಾಗುವಂಥದ್ದನ್ನ ಇದು ತಡೆಗಟ್ಟುತ್ತೆ. ಅದಕ್ಕೋಸ್ಕರ UVA ಮತ್ತು UVB ಇರುವಂಥ ಪ್ರೊಟೆಕ್ಷನ್ ಇರುವಂಥ ಸನ್ಸ್ಕ್ರೀನ್ನ ನೀವು ನೋಡಿಬಿಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ. ಯೂಸ್ ಮಾಡುವಂಥದ್ದು ಸನ್ ಹಾರ್ಟ್ ಗೋಲ್ಡ್ ಅನ್ನೋ ಸನ್ಸ್ಕ್ರೀನು. ಇದು ತುಂಬ ಚೆನ್ನಾಗಿದೆ. ಈ ಸನ್ಸ್ಕ್ರೀನ್ದು ನಿಮಗೆ ಲಿಂಕ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಅಲ್ಲಿ ಪರ್ಚೇಸ್ ಮಾಡ್ಬೋದು. ನೋಡಿ ಅದರ ಬಾಕ್ಸೇ ಈ ಥರ ಇದೆ, ಸನ್ ಹಾರ್ಟ್ ಗೋಲ್ಡ್ ಅಂತ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಯಾವಾಗಲೂ ನಮ್ಮ ಸ್ಕಿನ್ನ ಹೈಡ್ರೇಟಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು SPF 50 ಇದೆ, ಇಲ್ಲಿ ನೋಡಿ SPF 50 ಇದೆ, PA++ ಅಂತ ಇದೆ. ಮತ್ತು ಇದು ಡೆರ್ಮಟಾಲಜಿ ಟೆಸ್ಟೆಡ್ ಕೂಡ. ಮತ್ತು ಇದನ್ನು ಯಾವ ಸ್ಕಿನ್ ಟೈಪ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಫಾರ್ ಆಲ್ ಸ್ಕಿನ್ ಟೈಪ್ ಅಂತ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೋಬೋದು. ಇವಾಗಂತೂ ತುಂಬ ಥರ ಸನ್ಸ್ಕ್ರೀನ್ಗಳಿದೆ. ಜೆಲ್ ಥರ ಟೈಪ್ ಬರುತ್ತೆ, ಮತ್ತು ಆಯಿಲ್ ಥರ ಬರುತ್ತೆ, ಮತ್ತು ಸ್ಪ್ರೇ ಥರ ಬರುತ್ತೆ, ಮತ್ತು ಕ್ರೀಮ್ ಥರನೂ ಇದೆ. ಇದು ಕ್ರೀಮ್ ಥರ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಕ್ರೀಮ್ ಥರ ಇದೆ, ತುಂಬಾ ಚೆನ್ನಾಗಿದೆ. ಯಾರು ಬೇಕಿದ್ರು ಕೂಡ ಯೂಸ್ ಮಾಡ್ಬೋದು. ನಾವು ಸ್ಕಿನ್ಗೆ ಹಚ್ಕೊಂಡ ತಕ್ಷಣ ಒಂಥರ ಗ್ಲೋ ಥರ ಇರುತ್ತೆ. ಇದನ್ನು ನಾವು ಮುಖಕ್ಕೆ ಹಾಕೊಂಡಿದ ತಕ್ಷಣ ಒಂಥರ ಗ್ಲೋ ಆಗಿ ಗ್ಲಾಸ್ ಥರ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.